ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ಜೋಗೆ ಯಲ್ಲಾಪುರ ಗ್ರಾಮದಲ್ಲಿ ಮಾನವೀಯತೆ ಮತ್ತು ಪ್ರಾಣಿ ಪ್ರೀತಿಯ ಅಪರೂಪದ ಉದಾಹರಣೆ ಕಂಡುಬಂದಿದೆ. ಗ್ರಾಮದ ನಿವಾಸಿ ಮಂಜುನಾಥ ಹನುಮಂತಪ್ಪ ಹುಬ್ಬಳ್ಳಿ ಅವರು ಸಾಕುತ್ತಿದ್ದ ಮಾದೇವ ಎಂಬ ಎತ್ತು ಸುಮಾರು 29 ವರ್ಷಗಳ ಕಾಲ ಕೃಷಿ ಕಾರ್ಯಗಳಲ್ಲಿ ದುಡಿದು ಕುಟುಂಬದ ಅವಿಭಾಜ್ಯ ಅಂಗವಾಗಿತ್ತು. ಈ ಎತ್ತು ಯಲ್ಲಮ್ಮನ ಗುಡ್ಡದ ಜಾತ್ರೆ, ಉಳುವಿಯ ಜಾತ್ರೆ ಸೇರಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದು ಗ್ರಾಮಸ್ಥರ ಭಕ್ತಿಗೆ ಪಾತ್ರವಾಗಿತ್ತು. ಇತ್ತೀಚೆಗೆ 29 ವರ್ಷ ವಯಸ್ಸಿನಲ್ಲಿ ಎತ್ತು ನಿಧನ ಹೊಂದಿದ ಹಿನ್ನೆಲೆ ಅದರ ಸ್ಮರಣಾರ್ಥವಾಗಿ ಮಂಜುನಾಥ್ರವರು ಗುಡಿಯನ್ನ ನಿರ್ಮಿಸಿ ಬಸವಣ್ಣನ ಮೂರ್ತಿಯನ್ನ ತಂದು ಪ್ರತಿಷ್ಠಾಪನೆ ಮಾಡಿದ್ರು. ಬಸವ ಜಯಂತಿಯ ಅಂಗವಾಗಿ ನಡೆದ ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮಿಗಳು ಮಹಾಮನೆ ಮನಸೂರು ಅವರು ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಆಶೀರ್ವಚನ ಕೊಟ್ಟಿದ್ದಾರೆ. ಈ ವೇಳೆ ಅಪಾರ ಸಂಖ್ಯೆಯಲ್ಲಿ ಮಹಿಳೆಯರು, ಮುತ್ತೈದೆಯರು ಆರತಿ ಮಾಡಿ ಭಕ್ತಿ ಭಾವ ವ್ಯಕ್ತಪಡಿಸಿದ್ರು. ಜಾಂಜಾ ಮೇಳದವರಿಂದ ವಿಶೇಷ ವಾದ್ಯಗಳೊಂದಿಗೆ ಬಸವಣ್ಣನ ಮೂರ್ತಿಯನ್ನ ಊರಿನ ಬಸವಣ್ಣ ದೇವರ ಗುಡಿಯಿಂದ ಮಂಜುನಾಥ ಹನುಮಂತಪ್ಪ ಹುಬ್ಬಳ್ಳಿ ಅವರ ಮನೆಯವರೆಗೆ ಭವ್ಯ ಮೆರವಣಿಗೆ ನಡೆಸಲಾಗಿದೆ. ಗ್ರಾಮದ ಹಿರಿಯರು, ಯುವಕರು, ಮಂಡಳದವರು, ಮಹಿಳಾ ಮಂಡಳಿಯವರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಿದ್ದಾರೆ. ನಂತರ ಭಕ್ತರಿಗೆ ಅನ್ನ ಪ್ರಸಾದ ವಿತರಿಸಲಾಗಿದ್ದು ಎಲ್ಲರೂ ಕೂಡ ಸ್ವೀಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ದುರ್ಗಪ್ಪ ಜೋಗನವರ, ಬಸವರಾಜ್ ಜೋಗನವರ, ಬಸನಗೌಡ ಪಾಟೀಲ, ಮಾರುತಿ ಹಿಂಡಸಗೇರಿ, ರುದ್ರಗೌಡ ಪಾಟೀಲ್, ಗಂಗಪ್ಪ ಹುಬ್ಬಳ್ಳಿ, ಯಲ್ಲಪ್ಪ ಯಂಗಡಿ, ಯಲ್ಲಪ್ಪ ಬಂಗಾರಿ, ರಾಮಚಂದ್ರ ಧಾರವಾಡ್, ಮರಿಯಪ್ಪ ನಾಯ್ಕರ್ ಹಾಗೂ ಗ್ರಾಮದ ಹಿರಿಯರು ಸೇರಿ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಎಲ್ಲರೂ ಮಾದೇವ ಎತ್ತಿನ ಸೇವೆಯನ್ನ ಸ್ಮರಿಸಿ ನಮನ ಸಲ್ಲಿಸಿದ್ರು. ಕಾರ್ಯಕ್ರಮ ಭಕ್ತಿಭಾವ ಮತ್ತು ಗೌರವದ ವಾತಾವರಣದಲ್ಲಿ ಯಶಸ್ವಿಯಾಗಿ ಜರುಗಿದೆ. ಧಾರವಾಡ ಜಿಲ್ಲಾ ಧಾರವಾಡ ತಾಲೂಕು ಜೋಗೆ ಯಲ್ಲಾಪುರ ಗ್ರಾಮದಲ್ಲಿ ಮಂಜುನಾಥ್ ಹುಬ್ಬಳ್ಳಿ ಅವರ ಮನೆಯಲ್ಲಿ 29 ವರ್ಷದ ಬಸವಣ್ಣನ ನೆನಪಿನಾಗಿ ಅವರ ಮನೆಯಲ್ಲಿರ್ತಕ್ಕಂಥ ಎತ್ತಿನ ಸವಿ ನೆನಪಿನಗೋಸ್ಕರ ಒಂದು ಬಸವಣ್ಣನ ಮೂರ್ತಿಯನ್ನು ಸ್ಥಾಪಿಸಿ ಬಸವ ಜಯಂತಿ ನಿಮಿತ್ತ ನಮ್ಮ ಊರಿನಲ್ಲಿ, ಊರು ಚಿಕ್ಕದಾದರೂ ಇಲ್ಲಿ ನಡೀತಕ್ಕಂಥ ಪವಾಡಗಳು ಬಹಳ ದೊಡ್ಡವಾದಂತ ಅನ್ನಕ ನಾನು ವಿಷಾದಿಸ್ತೀನಿ. ಅಂತ ಒಂದು ಸಣ್ಣ ಕುಟುಂಬದಾಗ ಹುಟ್ಟಿ ಏನೋ ಅದೊಂದು ಎತ್ತಿನ ನಮ್ದು ಇದು ಆಗೈತಪ್ಪ ಅಂತ ತಿಳ್ಕೊಂಡು ಒಂದು 15 ವರ್ಷದ ಮುಂಚೆ ನನ್ನ ಕಡೆ ಬಂದ, ಆಯ್ತಪ್ಪ ಗುರುಗಳ ಕಡೆ ಹೋಗೋಣ ಅಂತೇಳಿ ಗುರುಗಳ ಕಡೆ ಕೇಳಿಸ್ಕೊಂಡು ಬಂದ್ವಿ. ಅದ್ರಿಂದ ದೊಡ್ಡ ವಿಜೃಂಭಣೆಯಿಂದ ಮಾಡ್ಲಕತ್ತಾನ. ಅವನಿಗೆಲ್ಲರೂ ಹಾರೈಸ್ತೇವೆ. ಬಹಳ ಸಣ್ಣ ಕುಟುಂಬದಿಂದ ಬೆಳೆದಾವ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಮಾಡಕತ್ತ ಅಂತೇಳಿ ಎಲ್ಲ ಊರ ಹಿರಿಯರು ಎಲ್ಲರೂ ಸೇರಿ ಒಂದು ಪ್ರೋತ್ಸಾಹ ಕೊಟ್ಟು ಈ ಒಂದು ಬಸವಾನಂದನ ಇದನ್ನ ನಾವು ಜಯಂತಿಯನ್ನ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಅಂತ ಹೇಳಕ್ ಇಷ್ಟಪಡ್ತೇವೆ. ಊರ ಹಬ್ಬ ಅಂತ ಆಚರಣೆ ಮಾಡ್ತೇವೆ ಎಲ್ಲರೂ. ಮಾರುತಿ ಹಿಂಡಸ್ತೀರಿ ಅಂತ ಜೋಗೆ ಯಲ್ಲಾಪುರ ಗ್ರಾಮದ ಗುರು ಹಿರಿಯರು ಎಲ್ಲಾರು ಆಶೀರ್ವಾದ ಎತ್ತಿನ ಮೇಲೆ ಇತ್ರಿ. ಇದು ಸದಾ ನಮ್ಮ ಅಪ್ಪರಾದಂತ ಹನುಮಂತ ಹುಬ್ಬಳ್ಳಿ ಅವರು ಇದು ಎಂದ್ ಹುಟ್ಟೈತಿ ಅವತ್ತಿನ ಇಲ್ಲೇ ಸ್ಥಾಪನಾ ಮಾಡ್ಬೇಕಂತ ಹೇಳಿದಕ್ಕಾಗಿ ಅವ್ರಿಗೋಸ್ಕರ ಆಗಿ ನಮ್ಮ ತಂದೆಯವ್ರು ಹೇಳಿದ ಮಾತಿನ ಪ್ರಕಾರ ನಾವು ಅದಕ್ಕೊಂದು ಗದಿಗೆ ಮಾಡಿಸಿ ಕಲ್ಲಿನ ಮೂರ್ತಿಯನ್ನು ಮಾಡಿಸಿ ಆಮೇಲೆ ಅದಕ್ಕೆ ಒಂದು ಮಂಟಪ ಟೈಪ್ ಕಟ್ಟಿಸಿ ನಮ್ಮ ಹೊಲದಲ್ಲಿ ಅದ್ರದ ಮಣ್ಣು ಮಾಡಿ ಕಲ್ಲ ಮೂರ್ತಿಯನ್ನು ಸ್ಥಾಪನೆ ಮಾಡ್ಬೇಕಂತ ಹೇಳಿ ಇವತ್ತು ಇಷ್ಟ ಹೇಳಕ್ ಬಯಸ್ತೇನ್ರಿ. ಮತ್ತೆ ಎಲ್ಲ ಊರನ ಮಂದಿ ಎಲ್ಲ ಕೂಡಿ ಹಬ್ಬದ ಒಂದು ಸಂಭ್ರಮ ಎಲ್ಲ ನಮ್ಮ ಜೋಗೆ ಯಲ್ಲಾಪುರ ಗ್ರಾಮದ ಎಲ್ಲಾ ಹೆಣ್ಣು ಮಕ್ಕಳಾತು, ಹಿರಿಯರಾತು, ಯುವಕರಾತು ಎಲ್ಲಾರು ನಾವು ಕೂಡಿ ಅದ್ರದ ಜಾತ್ರೆಯನ್ನು ಮಾಡಾಕತ್ತೇವ್ರಿ. ಎಲ್ಲರಿಗೆ ಧನ್ಯವಾದಗಳು. ಬಸನಗೌಡ ನಿಂಗನಗೌಡ ಪಾಟೀಲ್ ಅಂತ ಜೋಗೆ ಯಲ್ಲಾಪುರದ ವಾಸಿಗಳು. ಮಂಜು ಹನುಮಂತ ಹುಬ್ಬಳ್ಳಿ ಇವರ ಎತ್ತು 29 ವರ್ಷ ತನ್ನ ಸೇವೆಯನ್ನ ಅವನ ಮನೆಯಲ್ಲಿ ಮಾಡಿತ್ತು. ಉತ್ತಮವಾಗಿ ಅದು ಸಾಕಷ್ಟು ಪ್ರತಿ ವರ್ಷ ಯಲ್ಲಮ್ಮ ಗುಡ್ಡ ಮಾಡ್ತಿತ್ತು, ಜಾತ್ರೆ ಮಾಡ್ತಿತ್ತು. ಈ ವರ್ಷ ಅದು ಈಗ 4 ವರ್ಷದಿಂದ ಅದು ಮನೆಯಲ್ಲೇ ಇತ್ತು. ಅದು ಮರಣ ಹೊಂದಿದ್ದರಿಂದ ಅದನ್ನು ದಫನ ಮಾಡಿ ಅದರ ಸವಿ ನೆನಪಿಗಾಗಿ ಇಂದು ಒಂದು ಬೃಹತ್ ಬಸವಣ್ಣನ ಮೂರ್ತಿಯನ್ನೇ, ಕಲ್ಲಿನ ಮೂರ್ತಿಯನ್ನೇ ಮಾಡಿಸಿ ತಂದು ಇವತ್ತು ಆ ಜಾಗದಲ್ಲಿ ಅದನ್ನ ಪ್ರತಿಷ್ಠಾನದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾನೆ. ಅವನಿಗೂ ಹಾಗೂ ಆ ಒಂದು ಮನೆತನದ ಎಲ್ಲರಿಗೂ ಕೂಡ ನಾವು ಬಸವ ಜಯಂತಿಯ ಹಾಗೂ ಈ ಒಂದು ಪ್ರತಿಷ್ಠಾನದ ಕಾರ್ಯಕ್ರಮದ ಅಂಗವಾಗಿ ಗ್ರಾಮದ ಸಮಸ್ತ ಜನತೆ ಅವನ ಕೂಡ ಕೈ ಜೋಡಿಸಿ ಇವತ್ತು ಆ ಪ್ರತಿಷ್ಠಾನದ ಒಂದು ವ್ಯವಸ್ಥೆ ಭಾಗಿಯಾಗಿದ್ದೇವೆ. ಅದಕ್ಕೆ ಅವನಿಗೆ ಅಭಿನಂದನೆಯನ್ನ ನಾವು ಸಲ್ಲಿಸಕ್ಕ ಇಷ್ಟಪಡ್ತಾನೆ. ಇವತ್ತು ಆ ಎತ್ತು ಬಹಳ ದಿನ ಉತ್ತಮವಾಗಿ ಅವನ ಮನೆಯಲ್ಲಿ ಒಂದು ದುಡಿದು ಸವಿದಿತ್ತು. ಅದರ ಸವಿ ನೆನಪು ಇವತ್ತು ಇಡೀ ಗ್ರಾಮ ಅದರ ಬಗ್ಗೆ ಇವತ್ತು ಕಳಕಳಿಯಿಂದ ಆ ಒಂದು ದೇವಸ್ಥಾನದ ಒಂದು ಏನು ಮೂರ್ತಿಯನ್ನ ಪ್ರತಿಷ್ಠಾನ ಮಾಡತ್ತಾನ, ಅದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತೇವೆ. ಅದೇ ರೀತಿ ಬಸವ ಜಯಂತಿಯ ಇವತ್ತು ಉತ್ತಮವಾದ ದಿನ. ಇವತ್ತೇ ಆ ಕಾರ್ಯಕ್ರಮ ಇಟ್ಟುಕೊಂಡಿದ್ದಕ್ಕೆ ಇವತ್ತು ನಮ್ಮ ಬಸವಣ್ಣನ ಒಂದು ಜಾತ್ರೆ ಕೂಡ ಗ್ರಾಮದಲ್ಲಿ ನಡೀತಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಅನಿಸ್ತು.